ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಸೀಮಾ ಮತ್ತೆ ದತ್ತನ ಮುಖಾಮುಖಿ. ದತ್ತ ದೃಷ್ಟಿ ಮನೆಗೆ ಬಂದಿದ್ದಾಯ್ತು. ಹಾಗಿದ್ರೆ ಸೀಮಾನ ನೋಡ್ಬಿಟ್ರ. ದತ್ತ ಸೀಮಾ ಇಬ್ಬರು ಕೂಡ ಎದುರು ಬದ್ದು ಹಾಗೆ ಬಿಟ್ರ. ಹಳಿಯ ಪ್ರೀತಿನ ನೋಡಿ ದಂಗಾದ ದತ್ತಾಬಾಯಿ. ದೃಷ್ಟಿ ಅಕ್ಕ ತನ್ನ ಹಳಿ ಪ್ರೀತಿ ಸೀಮಾ ಅಂತಕ್ಕಂಥ ವಿಷಯ ದತ್ತಾಬಾಯಿಗೆ ತಿಳಿದೇ ಹೋಯ್ತಾ. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿಯ ಅಕ್ಕ ರೂಪ ಮಗುದೊಮ್ಮೆ ವಾಪಸ್ ಮನೆಗೆ ಬಂದಿದ್ದಾರೆ. ಕಿಶೋರ ದೃಷ್ಟಿಯ ಅಕ್ಕ ರೂಪಾಳನ್ನ ಹುಡುಕಿ ದೃಷ್ಟಿಗೆ ತಂದು ಒಪ್ಪಿಸಿದ್ದಾರೆ. ಇದರಿಂದ ಕಿಶೋರ್ ಅವ್ರಿಗೆ ತುಂಬಾನೇ ಋಣಿಯಾಗಿದ್ದಾರೆ ಚೆನ್ನಮ್ಮ ಮತ್ತೆ ದೃಷ್ಟಿ. ಇಲ್ಲಿ ತನ್ನ ಅಕ್ಕನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರು. ಅದರ ಜೊತೆ ದುಃಖ ಕೂಡ ಇದೆ. ಯಾಕಂದ್ರೆ ಅಕ್ಕ ಮೊದಲರಿಗೆ ಆ ಲವ್ಲವಿಕೆಯಿಂದ ಇಲ್ಲ, ಮಾತಾಡ್ತಿಲ್ಲ, ಕಂಡುಹಿಡಿತಾ ಇಲ್ಲ. ಅಮ್ಮನ ನೋಡಿದ್ದು ಬಿಟ್ಟು ಕಂಡುಹಿಡಿದು ಬಿಟ್ರೆ ತನ್ನನ್ನ ಗುರುತಿಡ್ತಿಲ್ಲ, ತಮ್ಮನ್ನ ಗುರುತಿಡ್ತಿಲ್ಲ. ನಿಜವಾಗ್ಲೂ ಇದರಿಂದ ದೃಷ್ಟಿಗೆ ಬೇಜಾರ ಆಗುತ್ತೆ. ತನ್ನ ಅಕ್ಕನನ್ನು ತುಂಬ ಮಾತಾಡ್ಸೋಕೆ ಟ್ರೈ ಮಾಡ್ತಾರೆ. ಬಟ್ ಇಲ್ಲಿ ಕಿಶೋರ್ ಅವರು ಆಕೆ ಬದುಕಲ್ಲಿ ಏನೋ ದೊಡ್ಡದಾಗಿ ಅನಾಹುತ ನಡೆದಿದೆ ಅನ್ಸುತ್ತೆ. ಆ ಶಾಕಿಂದ ಆಕೆ ಮಾನಸಿಕವಾಗಿ ನಿಜವಾಗ್ಲೂ ಸ್ವಲ್ಪ ಅಸಹಾಯಕಳಾಗಿದ್ದಾಳೆ. ಅವಳ ಮಾನಸಿಕ ಪರಿಸ್ಥಿತಿ ತುಂಬಾ ದುಸ್ತರವಾಗಿದೆ ಅಂತ ಅನ್ನಿಸ್ತಿದೆ. ಖಂಡಿತ ಅದು ಎಲ್ಲವೂ ಕೂಡ ಸರಿ ಹೋಗುತ್ತೆ. ತುಂಬ ಈಗಲೇ ಪ್ರಶ್ನೆ ಮಾಡಿ ಮಾತಾಡಬೇಡಿ. ಕಾಲಾನಂತರ ಎಲ್ಲದಕ್ಕೂ ಕೂಡ ನಿಮಗೆ ಉತ್ತರ ಸಿಗತ್ತೆ. ಅದರ ನಡುವೆ ನಿಮ್ಮ ಪ್ರೀತಿನೇ ಆಕೆಯನ್ನು ಆದಷ್ಟು ಬೇಗ ಗುಣಮುಖ ಆಗೋ ರೀತಿ ಮಾಡುತ್ತೆ. ಖಂಡಿತವಾಗ್ಲಿ ನಿಮ್ಮ ಅಕ್ಕ ಮೊದಲನೇನಾಗ ಆಗ್ತಾರೆ. ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಅಂತ ಹೇಳಿ ಕಿಶೋರ್ ಮನೆಗೆ ಹೊರಡ್ತಾರೆ. ಮನೆಗೆ ಹೋಗ್ತಿದ್ದಾಗೆ ಕಿಶೋರ್ ತುಂಬ ಖುಷಿಯಾಗಿರುವುದನ್ನು ನೋಡಿದಂಥ ಶುರು, ಏನಪ್ಪ ಇದು ಕಿಶೋರ್ ತುಂಬ ಖುಷಿಯಾಗಿದ್ದಾನೆ, ಹಾಗಿದ್ರೆ ಅವನು ಅನ್ಕೊಂಡಿರೋ ಕೆಲಸ ಹೋಯ್ತಾ ಅಂತ ಅನ್ಕೊಂಡಿದ್ದೆ. ಏನಿದು ಕಿಶೋರ್, ಯಾರನ್ನೋ ಹುಡುಕ್ತಿದ್ಯಲ್ಲ, ಅವ್ರು ಸಿಕ್ಕಿದ್ರ ತುಂಬ ಖುಷಿಯಾಗಿದೆಯಾ ಅಂತ ಅನ್ನಿಸ್ತದೆ ಅಂತದಾಗೆ ಇದೇನೋದು ಈ ಶರು ಗೊತ್ತಾಗಿದೆಯಾ ನಾನು ದೃಷ್ಟಿ ಅಕ್ಕನ ಹುಡುಕ್ತಿದ್ದೆ ಅಂತ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಹುಡುಗೆ ಗೊತ್ತಾಗಬಾರ್ದು. ದೃಷ್ಟಿ ಅಕ್ಕ ಮನೆಗೆ ಬಂದಿದ್ದಾಳೆ ಅಂತ ಏನಾದರೂ ಗೊತ್ತಾಗಿ ಅವ್ರ ಮನೇಲಿದ್ದಾಳೆ ಅಂತ ಗೊತ್ತಾದರೆ ಇದಕ್ಕೂ ಇನ್ನೇನಾದರೂ ಕಿರಿಕ್ ತೆಗಿತಾಳೆ. ಇವಳಿಗೆ ಗೊತ್ತಾಗದೇ ಇರುವ ಹಾಗೆ ನಾನು ನೋಡ್ಕೊಳ್ಳೇಬೇಕು ಅಂತ ಕಿಶೋರ್ ಅಂದ್ಕೊಂಡಿದ್ದೆ. ನಿನ್ಗೆ ಯಾಕೆ ಒಂದು ಗೊತ್ತಾ, ನೀನು ಯಾವಾಗಲೂ ಕೂಡ ಮತ್ತೊಬ್ಬರಿಗೆ ಕಷ್ಟ ಕೊಟ್ಟು ಅದರಲ್ಲಿ ಖುಷಿನ ಅನುಭವಿಸ್ತೀಯ. ಆದರೆ ನಾನು ಯಾವತ್ತೂ ಕೂಡ ಮತ್ತೊಬ್ಬರಿಗೆ ಒಳ್ಳೇದು ಮಾಡೋದ್ರಿಂದ ಖುಷಿನ ಪಡ್ತೀನಿ. ಜೊತೆಗೆ ಇನ್ನೊಬ್ರಿಗೆ ಒಳ್ಳೇದು ಮಾಡೋದ್ರಿಂದ ಎಷ್ಟು ಖುಷಿ ಆಗುತ್ತೆ, ಮತ್ತೊಬ್ರು ಖುಷಿಗೆ ಕಾರಣ ಆಗೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಅನ್ನೋ ವಿಷಯ ನಿನಗೆ ಗೊತ್ತಿದೆಯಾ? ನಿನಗೆಲ್ಲಿಂದ ಗೊತ್ತಾಗೋಕ್ಕೆ ಸಾಧ್ಯ? ನಾನು ಆಕಾಶ ಆದರೆ ಭೂಮಿ, ನೀನು ಭೂಮಿ ಆಗ್ತೀಯ. ನಿನ್ನ ಆಲೋಚನೆಯೇ ಬೇರೆ, ನನ್ನ ಆಲೋಚನೆಯೇ ಬೇರೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ನೀನೋ ಮುಚ್ಚಿಡ್ತಿದ್ದಾನೆ, ಈಗಲೂ ಕೂಡ ವಿಷಯ ಬಾಯಿ ಬಿಡಲಿಲ್ವಲ್ಲ ಅಂತ ಹೇಳಿ ಶರು ಕೆಂಡಕ್ಕೆ ಆಡ್ತಿದ್ದಾರೆ. ಆತ ಕಡೆ ನೇತ್ರ ಚಿನ್ಮಯ್ಗೆ ಕಾಲ್ ಮಾಡ್ತಿದ್ದಾಳೆ. ಬಟ್ ಚಿನ್ಮಯ್ ಕಾಲ್ ರಿಸೀವ್ ಮಾಡ್ತಿಲ್ಲ. ನೆನ್ನೆ ಆದಾಗಿಂದ ಯಾಕೆ ಇವನು ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಿ ಅನ್ಕೋತಿದ್ದಾಳೆ. ಅಷ್ಟರಲ್ಲಿ ಬಜರಂಗಿ ಅಲ್ಲಿಗೆ ಬರ್ತಾರೆ. ಬಜರಂಗಿ ಬಂದಿದ್ದೆ ಈ ಕಡೆ, ಏನು ನೀವು ಚಿನ್ಮಯ್ ಬಗ್ಗೆ ಯೋಚನೆ ಮಾಡ್ತಿದ್ರ? ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನೀವು ಚಿನ್ಮಯ್ ಜೊತೆ ಹೋಗಬಾರ್ದು, ಅವನ ಜೊತೆ ಮಾತಾಡಬಾರ್ದು ಅಂತ ಹೇಳಿದಾಗ ನೀನು ಯಾರು? ಹೊಟ್ಟೆ ಕಿಚ್ಚಾಗ್ತದೆ ಅಲ್ವಾ ನಿಮಗೆ? ಅದಕ್ಕೋಸ್ಕರ ಇಷ್ಟೆಲ್ಲ ಮಾತಾಡ್ತಿದ್ಯಾ ನೀನು ಅಂತ ನೇತ್ರ ಕಂಡಕ ಆಡ್ತಿದ್ದಾಳೆ. ಏನು ಮಾತಾಡ್ತಿದ್ರಾ ನೇತ್ರಮ್ಮ ನೀವು? ನನಗೆ ಹೊಟ್ಟೆ ಕಿಚ್ಚ? ಇಷ್ಟು ಸಣ್ಣದಾಗಿ ಯೋಚನೆ ಮಾಡ್ತಿದ್ರಾ ನೀವು? ನಿಜವಾಗ್ಲೂ ನಂಗೆ ತುಂಬಾ ಬೇಜಾರ ಆಗ್ತದೆ. ನಾನು ನಿಮ್ಮ ಬಗ್ಗೆ ಆ ರೀತಿ ಯೋಚನೆ ಮಾಡ್ತೀನ ಅಂತ ಹೇಳಿದಾಗ ಇನ್ನೇನಿದು, ನಾನು ನೋಡ್ತಾನೆ ಇದ್ದೀನಿ, ನಾನು ನಿನ್ನ ಇಷ್ಟಪಟ್ಟೆ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರು, ಬ್ರೋ ಮೇಲಿರೋ ಗೌರವ ಮರ್ಯಾದೆಗೆ ನೀನು ನನ್ನನ್ನು ರಿಜೆಕ್ಟ್ ಮಾಡಿದೆ. ಸರಿ ಆಯಿತು, ಇವನಿಗೇನೂ ಇಷ್ಟ ಅಲ್ಲ ಅಂತ ಅಂದ್ಕೊಂಡು ನಾನು ಲೈಫಲ್ಲಿ ಮೂವ್ ಆನ್ ಆದ. ನನ್ನ ಫ್ರೆಂಡ್ಸ್ ಜೊತೆ ಕೂಡ ಹೊರಗಡೆ ಹೋಗಬಾರ್ದು, ಮನೇಲೇ ಇರಬೇಕು ಅಂದರೆ ಹೇಗೆ ಸಾಧ್ಯ ಆಗುತ್ತೆ? ನಾನು ಫನ್ ಮಾಡಬೇಕು, ಎಂಜಾಯ್ ಮಾಡಬೇಕು ಅಂತ ನನಗೆ ಅನಿಸೋದಲ್ವಾ ಅಂತ ಹೇಳಿ ನೇತ್ರ ಹೇಳಿದಾಗ, ಆದರೂ ಕೂಡ ನಾನು ಒಳ್ಳೇದಕ್ಕೆ ಹೇಳ್ತಿದ್ದೀನಿ, ನಾನು ಏನೇ ಹೇಳಿದ್ರು ಕೂಡ ನಿಮ್ಗೆ ಒಳ್ಳೇದಕ್ಕೆ ಅಲ್ವಾ? ಅದನ್ನು ನೀವು ಅರ್ಥ ಮಾಡ್ಕೋಬೇಕಲ್ವಾ? ಅರ್ಥ ಮಾಡ್ಕೊಳ್ದೇ ಇದ್ರೆ ಹೀಗೆ ಸಾಧ್ಯ ಇದು ಅಂತ ಹೇಳಿ ಬಜರಂಗಿ ಹೇಳಿದಾಗ, ಏನು ಅರ್ಥ ಮಾಡ್ಕೋಬೇಕು ಬಜರಂಗಿ? ಹೌದೌದು, ನನಗೆ ಸಣ್ಣ ಪುಟ್ಟ ಆಸೆನ ಅನುಭವಿಸ್ಬೇಕು. ನಿಮ್ಮ ರೀತಿ ದೊಡ್ಡದಾಗೆಲ್ಲ ಯೋಚನೆ ಮಾಡೋಕ್ಕೆ ನಾವು ಬರುವುದಿಲ್ಲ. ನಿಮ್ಮಂಥ ದೊಡ್ಡವರು ಅಲ್ಲ, ನಾವು ಸಣ್ಣವರು. ನಮಗೆ ಸಣ್ಣ ಸಣ್ಣ ವಿಷಯದಲ್ಲಿ ತುಂಬಾ ಖುಷಿ ಇರತ್ತೆ ಅಂತ ಹೇಳ್ತಾರೆ. ನೀವು ಚಿನ್ಮಯ್ ಜೊತೆ ಹೋಗೋದನ್ನು ಬಿಡೋದಿಲ್ವಾ, ಮಾತಾಡೋದನ್ನು ಬಿಡೋದಿಲ್ವಾ ಅಂದಾಗ, ಬಿಡಬೇಕು ಅಂದರೆ ಕಾರಣ ಏನು ಅಂತ ಹೇಳಬೇಕು ಅಂತ ಕೇಳ್ತಾರೆ. ಹೌದಾ, ಸರಿ ಆಯಿತು ಬಿಡಿ, ಕಾರಣ ಕೇಳ್ತಿದ್ರೆ ಅಂದಮೇಲೆ ಹೇಳಿ ಬಿಡ್ತೀನಿ. ಚಿನ್ಮಯ್ ನಿಮ್ಮನ್ನು ನಿಜವಾಗ್ಲೂ ಕೂಡ ಇಷ್ಟಪಡ್ತಿಲ್ಲ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾನೆ ಅಂದರೆ ಅದಕ್ಕೆ ಕಾರಣ ದತ್ತನ ನೀವು ತಂಗಿ ಅನ್ನೋ ಒಂದೇ ಕಾರಣಕ್ಕೆ ಅವ್ನು ನಿಮ್ಮ ಜೊತೆ ಇರೋದು, ಮೂವ್ ಆನ್ ಆಗಿರೋದು ಅಂತ ಹೇಳ್ತಿದ್ದಾಗೆ, ಇಲ್ಲ ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ ನೇತ್ರ. ಅದಕ್ಕೇನೆ ನಿಮಗೆ ಇದನ್ನೆಲ್ಲ ಸಹಿಸೋ ಶಕ್ತಿ ಇಲ್ಲ ಅಂತಾನೆ ನಾನು ತುಂಬ ಸೂಕ್ಷ್ಮವಾಗಿ ನಿಮಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದೆ. ಆದರೆ ನೀವು ಸತ್ಯ ಗೊತ್ತಾಗಲೇಬೇಕು ಅಂದ್ರಿ, ಅದಕ್ಕೋಸ್ಕರ ಅನಿವಾರ್ಯವಾಗಿ ಈ ಸತ್ಯ ಹೇಳಬೇಕಾಯ್ತು ಅಂತ ಬಜರಂಗಿ ಹೇಳ್ತಿದ್ದಾಗೆ ನೇತ್ರ ಇದು ಸುಳ್ಳು ಅಂತ ಅಂದ್ಕೊಂಡು ಹೋಗ್ಬಿಡ್ತಾಳೆ. ತದನಂತರ ದೃಷ್ಟಿ ಮನೆಗೆ ಬಂದಿದ್ದಾಳೆ. ಮನೆಗೆ ಬರ್ತಿದ್ದಾಗೆ ದತ್ತಾಬಾಯಿ ಹತ್ರ ನನ್ನ ಅಕ್ಕ ಸಿಕ್ಕಿದ್ಲು, ನಿಮಗೆ ಫೋಟೋ ತೋರಿಸ್ತೀನಿ ಅಂತ ಹೇಳಿ ಫೋಟೋ ತೋರ್ಸೋಕೆ ಹೋಗ್ತಾಳೆ. ಬೇಡ ಅಕ್ಕನೇ ಮನೆಗೆ ಬಂದಿದ್ದಾಳೆ ಅಂದಮೇಲೆ ನಿಮ್ಗೆ ಯಾಕೆ ಫೋಟೋ ತೋರಿಸ್ಬೇಕು? ನಮ್ಮ ಮನೆಗೆ ಬನ್ನಿ, ಅಕ್ಕ ಮನೆಗೆ ಬಂದಿದ್ದಾಳೆ, ಅಕ್ಕ ಎಷ್ಟು ಮುದ್ದಾಗಿದ್ದಾಳೆ ಗೊತ್ತಾ ನಿಜವಾಗ್ಲೂ. ಆದರೆ ಒಂದೇ ಒಂದು ಬೇಜಾರು, ಅಕ್ಕ ಮೊದಲೇನಾಗಿಲ್ಲ. ಅಕ್ಕ ಎಷ್ಟು ಚಟಪಟ ಅಂತ ಮಾತಾಡ್ತಿದ್ಲು ಗೊತ್ತಾ? ಆದರೆ ಇವಾಗ ನೋಡಿದ್ರೆ ಅವಳು ತುಂಬ ಮಂಕಾಗಿರ್ತಾಳೆ. ಅಮ್ಮನ ಬಿಟ್ಟು ಬೇರೆ ಯಾರನ್ನ ಕೂಡ ಅವಳು ಕಂಡು ಹಿಡಿತಾ ಇಲ್ಲ.
ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ನನ್ನ ಜೊತೆ ಎಷ್ಟೆಲ್ಲ ಚೆಂದ ಮಾತಾಡ್ತಿದ್ಲು, ನನ್ನಾಗಲಿ ರಾಜುನಾಗಲಿ ಕಂಡು ಹಿಡಿತಾನೆ ಇಲ್ಲ ಗೊತ್ತಾ. ತುಂಬ ಸೈಲೆಂಟ್ ಆಗಿದ್ದಾಳೆ, ಜಾಸ್ತಿ ಮಾತಾಡೋದು ಇಲ್ಲ. ತುಂಬ ಬೇಜಾರಾಗುತ್ತೆ ಗೊತ್ತಾ. ನೀವು ಬಂದರೆ ಆಕೆಗೂ ಕೂಡ ನಿಮ್ಮನ್ನು ನೋಡಿ ಏನೋ ಒಂದು ರೀತಿ ಚೇಂಜಸ್ ಸಿಗುತ್ತೆ, ನೀವು ಕೂಡ ನನ್ನ ಅಕ್ಕನ ನೋಡಿದಾಗ ಆಗುತ್ತೆ ಅಂತ ಹೇಳಿದಾಗ, ಇಲ್ಲ ಇಲ್ಲ ಮೊನ್ನೆ ತಾನೇ ನಿಮ್ಮ ಮನೆಗೆ ಬಂದಿದ್ದೀನಿ, ಮತ್ತೆ ಬರೋದಾ, ಯಾಕೆ ಮತ್ತೆ ನಿನಗೆ ಹರ್ಟ್ ಮಾಡೋಕ ಅಂತ ದತ್ತಾಬಾಯಿ ಕೇಳಿದಾಗ, ಏನು ಮಾತಾಡ್ತಿದ್ರೆ ಸಾವುಕಾರ, ನಮ್ಮ ಅಕ್ಕನ್ನ ನೋಡೋಕೆ ಬಂದಿದ್ರೆ ಚೆಂದ ಇರ್ತಿತ್ತು ಅಂತ ಹೇಳಿದೆ ಅಷ್ಟೇ ಅಂದಾಗ, ಸರಿ ಆಯಿತು ನೊಂದ್ಕೋಬೇಡ, ಬಿಡುವಾದಾಗ ಬರ್ತೀನಿ ಅಂತ ಹೇಳಿ ದತ್ತಾಬಾಯಿ ಹೇಳಿದಾಗ, ಅದಕ್ಕೆ ನನ್ನ ಗಂಡ ತುಂಬ ಒಳ್ಳೆಯವರು ಮುದ್ದು ಅಂತ ಹೇಳಿದ್ದು. ಹೆಂಡತಿ ಮನಸ್ಸಿಗೆ ಘಾಸಿ ಮಾಡೋದಕ್ಕೆ, ನೋವು ಮಾಡೋದಕ್ಕೆ ಇಷ್ಟನೇ ಪಡುವುದಿಲ್ಲ ಅಂತ ದೃಷ್ಟಿ ಹೇಳ್ತಾರೆ. ನಂತರ ದೃಷ್ಟಿ ತನ್ನ ಅಕ್ಕನಿಗೋಸ್ಕರ ಉಪ್ಪಿಟ್ಟು ಚಕ್ಲಿ ಕೋಡ್ಬೆಲೆ ಎಲ್ಲವನ್ನ ಕೂಡ ಮಾಡ್ಕೊತಿದ್ದಾರೆ. ಅಲ್ಲಿ ಸೈಲೆಂಟ್ ಬರ್ತಾರೆ. ಸೈಲೆಂಟ್ಗೂ ಕೂಡ ನನ್ನ ಅಕ್ಕ ಸಿಕ್ಕಿದ್ದಾರೆ, ನನ್ನ ಅಕ್ಕ ವಾಪಸ್ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾಗೆ ಸೈಲೆಂಟ್ಗೂ ಕೂಡ ಖುಷಿ ಆಗುತ್ತೆ. ಹಾಗಾದರೆ ಪಾರ್ಟಿನಿ ಅಂದಾಗ, ಇಲ್ಲ ಸೈಲೆಂಟನ್ನ, ನನ್ನ ಅಕ್ಕ ಮೊದಲಿನಾಗಿಲ್ಲ, ಅವಳು ತುಂಬ ಚೇಂಜ್ ಆಗಿದ್ದಾಳೆ, ಜೊತೆಗೆ ಸರಿಯಾಗಿ ಮಾತಾಡೋದೇ ಇಲ್ಲ, ನನ್ನನ್ನು ಗುರ್ತು ಕೂಡ ಹಿಡಿಯೋದಿಲ್ಲ ಅಂದಾಗ ಎಲ್ಲ ಸರಿ ಹೋಗುತ್ತೆ ದೃಷ್ಟಿ. ಅಕ್ಕ ಸಿಕ್ಕಿದ್ದಾರೆ, ನಂತರ ನಿಮ್ಮನ್ನು ಕೂಡ ಗುರುತು ಹಿಡಿತಾರೆ ಅಂತ ಸೈಲೆಂಟನ್ನು ಕೂಡ ಸಮಾಧಾನ ಮಾಡ್ತಾರೆ. ನಂತರ ದೃಷ್ಟಿ ತನ್ನ ಮನೆಗೆ ಹೋಗ್ತಾಳೆ. ಅಕ್ಕ ಕೂತಿರ್ತಾಳೆ. ಅಕ್ಕ ನಿಂಗೋಸ್ಕರ ನಾನು ಏನು ಮಾಡ್ಕೊಂಡು ಬಂದಿದ್ದೆ ನೋಡು ಅಂತ ಹೇಳಿ ಉಪ್ಪಿಟ್ಟು ಚಕ್ಲಿ ಕೋಡ್ಬೇಳೆ ಹಾಗೆ ರವೆ ಉಂಡೆ ಎಲ್ಲವನ್ನ ಕೂಡ ತೋರಿಸ್ತಾಳೆ. ಅದು ನೋಡಿ ತುಂಬ ಖುಷಿ ಆಗಿಬಿಡತ್ತೆ ಸೀಮಾಗೆ. ತಿನ್ನಬೇಕು ಅಂತ ಕೂಡ ಅನಿಸುತ್ತೆ, ತಿನ್ನಬೇಕು ಅನಿಸ್ತಿದೆಯಾ ತಗೋ ಅಂತ ಹೇಳಿ ಕೊಡ್ತಾರೆ. ತುಂಬ ಪ್ರೀತಿಯಿಂದ ತಿಂತಿರ್ತಾರೆ. ಅಕ್ಕನ ನೋಡಿ ಆಕೆಗೆ ತುಂಬ ಖುಷಿ ಆಗ್ತಿರುತ್ತೆ. ಅಷ್ಟರಲ್ಲಿ ಚೆನ್ನಮ್ಮ ಅವ್ರು ಕೂಡ ಅಲ್ಲಿಗೆ ಬಂದು, ಏನಿದೆ ದೃಷ್ಟಿ, ನಾನೇ ಮಾಡಿಕೊಡ್ತಿದ್ದೆ ಅಲ್ವಾ, ಸಾವುಕಾರ ಮನೆಯಿಂದ ಮಾಡ್ಕೊಂಡು ಬಂದೇನೆ, ಆಮೇಲೆ ಏನಾದರೂ ಅವ್ರ ಅಕ್ಕಂದಿರು ಏನಾದರೂ ಅಂದರೆ ಏನು ಮಾಡೋದು ಅಂದಾಗ, ಸಾವಿರಾರು ಜನಕ್ಕೆ ಅನ್ನ ಹಾಕೋ ಮನೆ ಇದು, ಆ ರೀತಿ ಏನೂ ಅಂದ್ಕೊಳ್ಳೋದಿಲ್ಲ ಅಮ್ಮ. ಆದರೆ ಒಂದೇನು ಗೊತ್ತಾ ಬೇಜಾರು, ಅಕ್ಕ ನಮ್ಮನ್ನು ಕಂಡು ಹಿಡಿತಾನೆ ಇಲ್ಲ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಮೊದಲೆಲ್ಲ ತಂಗಿ ಅಂತ ಒಪ್ಕೊಂಡು ಹೇಗೆ ಮುದ್ದು ಮಾಡ್ತಿದ್ಲು ಇವಳು ಅಂದಾಗ, ನೋಡು ದೃಷ್ಟಿ, ನೀವು ಮೊದಲು ಹಾಗಿದ್ರಿ, ಈಗ ಹೀಗಿದ್ದೀರಾ, ನೀವು ಬದಲಾಗಿದ್ದೀರಾ, ಹಾಗಾಗಿ ಅವಳಿಗೆ ಸ್ವಲ್ಪ ನಿಮ್ಮನ್ನು ಕಂಡು ಹಿಡಿಯೋದು ಕಷ್ಟ ಆಗ್ತದೆ. ಖಂಡಿತವಾಗ್ಲೂ ಕಂಡು ಹಿಡಿತಾಳೆ, ಯೋಚನೆ ಮಾಡಬೇಡ ಅಂತಿದ್ದಾಗೆ ಆ ಕಡೆ ದೃಷ್ಟಿ ಒಂದು ತಟ್ಟೆ ಇಟ್ಕೊಂಡಿರ್ತಾರೆ. ಆ ತಟ್ಟೆನ ನೋಡ್ತಿದ್ದಾಗೆ ನನಗೆ ಗೊತ್ತಾಯ್ತು ಅಕ್ಕ ಯಾಕೆ ನಾನು ಕಂಡು ಹಿಡಿತಿಲ್ಲ ಅಂತ ಹೇಳಿ ತನ್ನ ಪ್ರತಿಬಿಂಬನ ನೋಡಿ ಅವಳಿಗೆ ಗೊತ್ತಾಗ್ಬಿಡುತ್ತೆ, ನಾನು ಬಣ್ಣ ಬಳ್ಕೊಂಡಿದ್ದೀನಿ. ಅವಳು ತಂಗಿ ತುಂಬ ಬೆಳ್ಳಗಿದ್ಲು, ಆದರೆ ಈಗ ನಾನು ಕಪ್ಪಿದ್ದೀನಲ್ವ, ಹಾಗಾಗಿ ಅವಳು ಕಂಡು ಹಿಡಿತಿಲ್ಲ ಅಂದ್ಕೊಂಡಿದ್ದೆ. ನಾನು ಹೋಗಿ ಮುಖ ತೊಳ್ಕೊಂಡು ಬರ್ತೀನಿ ಅಂತ ಹೋಗ್ತಿರ್ತಾಳೆ. ಅಷ್ಟರಲ್ಲಿ ದತ್ತಾಬಾಯಿ ದೃಷ್ಟಿ ನನ್ನನ್ನು ಅವ್ರ ಅಕ್ಕನ ನೋಡೋಕೆ ಕರೆದಿದ್ರಲ್ವ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ದತ್ತಾಬಾಯಿ ಅಲ್ಲಿಗೆ ಬರ್ತಾರೆ. ಆಕೆ ಇನ್ನೇನು ಮುಖ ತೊಳಿಬೇಕು, ಅಷ್ಟರಲ್ಲಿ ಇಲ್ಲಿ ದತ್ತಾಬಾಯಿ ಬಂದಿರೋದು ಗೊತ್ತಾಗಿದೆ. ಹಾಗೇನೆ ದೃಷ್ಟಿ ವಾಪಸ್ ಆಗ್ತಿದ್ದಾಳೆ. ಈ ಕಡೆ ಚಿನ್ನಮ್ಮರು, ಅಯ್ಯೋ ಸಾವುಕಾರು ಅಂದಾಗ, ನಿಮ್ಮ ಮಗಳು ಚಿಕ್ಕ ಮಗಳು ಅದೇನೋ ಅವರ ದೊಡ್ಡಕ್ಕ ಮನೆಗೆ ಬಂದಿದ್ದಾರೆ ಅಂತ ಹೇಳಿದರು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತಿದ್ದಾಗೆ, ಅಯ್ಯೋ ಬನ್ನಿ ಬುದ್ಧಿ, ನಾನು ಅವಳನ್ನ ಹೋಗಿ ಕರ್ಕೊಂಡು ಬರ್ತೀನಿ ಅಂತಾರೆ. ಆ ಕಡೆ ದತ್ತ ಮನೆಗೆ ಬರ್ತಿದ್ದಾಗೆ ಇಲ್ಲಿ ದೃಷ್ಟಿ ಅಕ್ಕ ಸೀಮಾ ಬಗ್ಗೆ ನೋಡ್ತಿದ್ದಾಳೆ. ದತ್ತನ ನೋಡಿದ ತಕ್ಷಣ ಅವಳ ಹಳೆ ನೆನಪುಗಳೆಲ್ಲ ಕಾಡ್ತಿದ್ದೆ. ದತ್ತನ ನೋಡ್ತಿದ್ದಾಗೆ ಮರಿ ಆಗ್ತಿದ್ದಾಳೆ. ಈ ಕಡೆ ಅಮ್ಮ ಬಂದು ಅಲ್ಲಿ ದೃಷ್ಟಿ ಗಂಡ ಬಂದಿದ್ದಾರೆ, ಬಾದ್ರ ಸೀಮಾ ರೂಪ ಅಂತ ಹೇಳಿ ಇಲ್ಲಿ ಕರೆದುಕೊಂಡು ಬರ್ತಿದ್ದಾರೆ. ಆ ಕಡೆ ದತ್ತಾಬಾಯಿ ಮತ್ತು ಸೀಮಾ ಮುಖಾಮುಖಿ ಆಗತ್ತಾ, ಅಥವಾ ಇಲ್ಲಿ ದತ್ತನ ಮುಂದೆ ಬರೋದಕ್ಕೆ ಹಿಂಚಿಡಿದ ರೂಪ ಅಲ್ಲೇ ಅವಸ್ಕೊಂಡ್ಬಿಡ್ತಾರೆ. ಏನಾಗುತ್ತೆ ಮುಂದೆ